ದತ್ತಾತ್ರೇಯ ಜನ್ಮದಿನವನ್ನು ಪ್ರತಿ ವರ್ಷ ಮಾರ್ಗಶಿರ ಮಾಸದ ಹುಣ್ಣಿಮೆಯಂದು ಆಚರಿಸಲಾಗುತ್ತದೆ. ಭಗವಾನ್ ದತ್ತಾತ್ರೇಯನನ್ನು ಗುರು ಸಂಪ್ರದಾಯದ ಆದಿ ಗುರು ಎಂದು ಪರಿಗಣಿಸಲಾಗುತ್ತದೆ. ದತ್ತಾತ್ರೇಯನ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕಾದ ಆಸಕ್ತಿಕರ ವಿಷಯಗಳೆಂದರೆ ಶ್ರೀ ದತ್ತಾತ್ರೇಯನ ಜನನ. ಶ್ರೀಮದ್ ಭಾಗವತದಲ್ಲಿ ಮಹರ್ಷಿ ಅತ್ರಿ ಮತ್ತು ತಾಯಿ ಅನುಸೂಯ ತ್ರಿಮೂರ್ತಿಗಳ ಅಂಶದಿಂದ 3 ಗಂಡು ಮಕ್ಕಳನ್ನು ಪಡೆದ ಉಲ್ಲೇಖವಿದೆ. ಬ್ರಹ್ಮನ ಒಂದು ಭಾಗದಿಂದ ಚಂದ್ರ, ವಿಷ್ಣುವಿನ ಒಂದು ಭಾಗದಿಂದ ದತ್ತಾತ್ರೇಯ ಮತ್ತು ಶಿವನ ಒಂದು ಭಾಗದಿಂದ ದೂರ್ವಾಸ ಋಷಿ ಜನಿಸಿದರು ಎಂದು ಹೇಳಲಾಗುತ್ತದೆ. ತಾಯಿ ಮತ್ತು ತಂದೆ. ದತ್ತಾತ್ರೇಯನ ತಂದೆ ಮಹರ್ಷಿ ಅತ್ರಿ, ಬ್ರಹ್ಮದೇವನ ಮಗ. ಅವನ ತಂದೆ ಋಷಿ ಕರ್ದಮ ಅವರ ಮಗಳು ಮತ್ತು ಕಪಿಲ ದೇವನ ಸಹೋದರಿ. ಸಾಂಖ್ಯ ಶಾಸ್ತ್ರದ ವಕ್ತಾರರಾದ ಸತಿ ಅನುಸೂಯ ಅವನ ತಾಯಿ. ಮಹರ್ಷಿ ಅತ್ರಿ ಸತ್ಯಯುಗದ ಬ್ರಹ್ಮನ 10 ಪುತ್ರರಲ್ಲಿ ಒಬ್ಬನಾಗಿದ್ದನು ಮತ್ತು ಅವನ ಕೊನೆಯ ಅಸ್ತಿತ್ವವು ಚಿತ್ರಕೂಟದಲ್ಲಿ ಸೀತಾ ಅನುಸೂಯ ಸಂಭಾಷಣೆಯ ಸಮಯದವರೆಗೆ ಅಸ್ತಿತ್ವದಲ್ಲಿತ್ತು. ಅವರನ್ನು ಸಪ್ತಋಷಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ ಮತ್ತು ಅತ್ರಿ ಋಷಿಯು ಅಶ್ವಿನಿ ಕುಮಾರರಿಂದ ಆಶೀರ್ವದಿಸಲ್ಪಟ್ಟವನೆಂದು ಹೇಳಲಾಗುತ್ತದೆ. ತ್ರಿದೇವಮಯ ಸ್ವರೂಪ. ಪುರಾಣಗಳ ಪ್ರಕಾರ ಅವನಿಗೆ 3 ಮುಖಗಳಿವೆ. ತ್ರಿದೇವಮಯ ರೂಪದಲ್ಲಿ 6 ಕೈಗಳನ್ನು ಹೊಂದಿದ್ದನು. ಭಗವಾನ್ ದತ್ತಾತ್ರೇಯನು ಹಿಂದೂ ಧರ್ಮದ ತ್ರಿದೇವರುಗಳು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರನ ಪ್ರಚಲಿತ ಸಿದ್ಧಾಂತದ ವಿಲೀನಕ್ಕಾಗಿ ಜನಿಸಿದನು. ಅದಕ್ಕಾಗಿಯೇ ಅವನನ್ನು ತ್ರಿದೇವನ ರೂಪ ಎಂದು ಕರೆಯುತ್ತಾರೆ. ಇದಕ್ಕೆ ಕಾರಣವೆಂದರೆ ಅವು ಎಲ್ಲಾ 3 ದೇವರುಗಳ ರೂಪಗಳನ್ನು ಒಳಗೊಂಡಿರುತ್ತವೆ. ಅದಕ್ಕಾಗಿಯೇ ಅವನನ್ನು ತ್ರಿಕೋನಗಳಲ್ಲಿ ಚಿತ್ರಿಸಲಾಗಿದೆ. ಅವನ ಇದೇ ರೀತಿಯ ಚಿತ್ರಗಳು ವಿವಿಧ ಮಠಗಳು, ಆಶ್ರಮಗಳು ಮತ್ತು ದೇವಾಲಯಗಳಲ್ಲಿ ಕಂಡುಬರುತ್ತವೆ. 1 ಹಸು ಮತ್ತು 4 ನಾಯಿಗಳು. ಅವನ ಹಿಂದೆ 1 ಹಸು ಮತ್ತು ಅವನ ಮುಂದೆ 4 ನಾಯಿಗಳು ಇರುವುದನ್ನು ನಾವು ಚಿತ್ರಗಳಲ್ಲಿ ನೋಡಬಹುದು. ಔದುಂಬರ ಮರದ ಸಮೀಪದಲ್ಲಿದೆ ಅವನು ನೆಲೆಸಿರುತ್ತಾನೆ ಎಂದು ಹೇಳಲಾಗಿದೆ. ಆದಿಗುರು. ದತ್ತಾತ್ರೇಯನು ದೇವರು ಮತ್ತು ಗುರು ಎರಡೂ ಸ್ವರೂಪವನ್ನು ಒಳಗೊಂಡಿದೆ. ಆದ್ದರಿಂದ ಅವರನ್ನು ಪರಬ್ರಹ್ಮಮೂರ್ತಿ ಸದ್ಗುರು ಮತ್ತು ಶ್ರೀ ಗುರುದೇವ ದತ್ತ ಎಂದು ಕರೆಯುತ್ತಾರೆ. ದತ್ತಾತ್ರೇಯನನ್ನು ಗುರು ಪರಂಪರೆಯ ಮೊದಲ ಗುರು, ಒಡನಾಡಿ, ಯೋಗಿ ಮತ್ತು ವಿಜ್ಞಾನಿ ಎಂದು ಪರಿಗಣಿಸಲಾಗಿದೆ. ಭಗವಾನ್ ಶಂಕರನ ದಕ್ಷಿಣಾಮೂರ್ತಿಯ ನಂತರ ಗುರು ಸಂಪ್ರದಾಯದಲ್ಲಿ ಬರುವ ಮೊದಲ ಹೆಸರು ಭಗವಾನ್ ದತ್ತಾತ್ರೇಯರಿಂದ ಬಂದಿದೆ. ತ್ರಿವೇಣಿ. ಭಗವಾನ್ ದತ್ತಾತ್ರೇಯನು ಶೈವ, ವೈಷ್ಣವ ಮತ್ತು ಶಾಕ್ತ ಎಂಬ 3 ಪಂಥಗಳನ್ನು ಸಮನ್ವಯಗೊಳಿಸುವ ಕೆಲಸವನ್ನು ಮಾಡಿದನೆಂದು ಹೇಳಲಾಗುತ್ತದೆ. ಈ 3 ಪಂಗಡಗಳ ಸಂಗಮವನ್ನು ತ್ರಿವೇಣಿ ಎಂದು ಪರಿಗಣಿಸಲಾಗಿದೆ. ಅವನಿಗೆ 3 ಮುಖ್ಯ ಶಿಷ್ಯರಿದ್ದರು. ಅವರಲ್ಲಿ 3 ರಾಜರು, 2 ಯೋಧರ ಜಾತಿಯಿಂದ ಮತ್ತು 1 ಅಸುರ ಜಾತಿಯಿಂದ ಬಂದವರು. ಪರಶುರಾಮನ ಹೆಸರನ್ನು ಅವರ ಶಿಷ್ಯರಲ್ಲಿ ತೆಗೆದುಕೊಳ್ಳಲಾಗಿದೆ. ಅವರಿಗೆ ಭಾರತದ ತ್ರಿಪುರಾ ರಾಜ್ಯದಲ್ಲಿ 3 ಪಂಗಡಗಳ ಅಂದರೆ ವೈಷ್ಣವ, ಶೈವ ಮತ್ತು ಶಾಕ್ತ ಪಂಗಡಗಳ ಸ್ಥಳವಾಗಿ ಕಲಿಸಿದರು. ಈ ತ್ರಿವೇಣಿಯ ಕಾರಣದಿಂದಾಗಿ 3 ಮುಖಗಳನ್ನು ಸಾಂಕೇತಿಕವಾಗಿ ತೋರಿಸಲಾಗುತ್ತದೆ ಎಂದು ನಂಬಲಾಗಿದೆ. ದತ್ತಾತ್ರೇಯರಲ್ಲಿ ಶೈವ, ವೈಷ್ಣವ, ಶಾಕ್ತ ಮಾತ್ರವಲ್ಲದೆ ತಂತ್ರ, ನಾಥ, ದಶನಮಿ ಹೀಗೆ ಹಲವು ಪಂಥಗಳು ಸೇರಿವೆ. ಭಗವಾನ್ ದತ್ತಾತ್ರೇಯನು ವೇದಗಳು ಮತ್ತು ತಂತ್ರ ಮಾರ್ಗವನ್ನು ವಿಲೀನಗೊಳಿಸಿ ಒಂದೇ ಪಂಥವನ್ನು ರೂಪಿಸಿದನು. ದತ್ತಾತ್ರೇಯನ ಶಿಷ್ಯರು. ನಂಬಿಕೆಯ ಪ್ರಕಾರ ದತ್ತಾತ್ರೇಯನು ಪರಶುರಾಮನಿಗೆ ಶ್ರೀವಿದ್ಯಾ ಮಂತ್ರವನ್ನು ನೀಡಿದ್ದನು. ಶಿವಪುತ್ರ ಕಾರ್ತಿಕೇಯನಿಗೆ ದತ್ತಾತ್ರೇಯನು ಅನೇಕ ಉಪದೇಶಗಳನ್ನು ನೀಡಿದನೆಂದು ನಂಬಲಾಗಿದೆ. ಭಕ್ತ ಪ್ರಹ್ಲಾದನಿಗೂ ನಿಷ್ಕಾಮ ಯೋಗವನ್ನು ಕಲಿಸಿ ಅತ್ಯುತ್ತಮ ರಾಜನನ್ನಾಗಿ ಮಾಡಿದ ಕೀರ್ತಿ ದತ್ತಾತ್ರೇಯನಿಗೆ ಸಲ್ಲುತ್ತದೆ. ಮತ್ತೊಂದೆಡೆ ಮುನಿ ಸಂಸ್ಕೃತಿಗೆ ಅವಧೂತ ಮಾರ್ಗವು, ಕಾರ್ತವೀರ್ಯಾರ್ಜುನನಿಗೆ ತಂತ್ರವಿದ್ಯೆಯು, ನಾಗಾರ್ಜುನನಿಗೆ ರಸಾಯನಶಾಸ್ತ್ರವನ್ನು ನೀಡಿದ್ದನು. ಗುರು ಗೋರಖನಾಥರು ಆಸನ, ಪ್ರಾಣಾಯಾಮ, ಮುದ್ರೆ ಮತ್ತು ಸಮಾಧಿ, ಚತುರಂಗ ಯೋಗದ ಮಾರ್ಗವನ್ನು ಭಗವಾನ್ ದತ್ತಾತ್ರೇಯರಲ್ಲಿ ಭಕ್ತಿಯಿಂದ ಪಡೆದರು. ದತ್ತಾತ್ರೇಯನ 24 ಗುರುಗಳು. ಭಗವಾನ್ ದತ್ತಾತ್ರೇಯನು ತನ್ನ ಜೀವನದಲ್ಲಿ ಅನೇಕ ಜನರಿಂದ ಪಾಠಗಳನ್ನು ತೆಗೆದುಕೊಂಡಿದ್ದರು.
ದತ್ತಾತ್ರೇಯನು ಕಾಡು ಪ್ರಾಣಿಗಳ ಜೀವನ ಶೈಲಿ ಮತ್ತು ಚಟುವಟಿಕೆಗಳಿಂದ ಜೀವನದಲ್ಲಿ ಸಾಕಷ್ಟು ಪಾಠವನ್ನು ಕಲಿತಿದ್ದನು. ದತ್ತಾತ್ರೇಯನು ಯಾವ ಸದ್ಗುಣಗಳನ್ನು ಸ್ವೀಕರಿಸಿದರೂ ಅದು ತನಗೆ ಧಾರೆಯೆರೆದವರಿಗೆ ಸಿಗಬೇಕೆಂದು ಹೇಳುತ್ತಾನೆ. ಹೀಗಾಗಿ ನನಗೆ 24 ಗುರುಗಳು ಇದ್ದಾರೆ. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಚಂದ್ರ, ಸೂರ್ಯ, ಕಪೋತ, ಹೆಬ್ಬಾವು, ಸಿಂಧು, ಗಾಳಿಪಟ, ಭ್ರಮರ, ಜೇನುನೊಣ, ಆನೆ, ಜಿಂಕೆ, ಮೀನು, ಪಿಂಗಲ, ಪಕ್ಷಿ, ಬಾಲಕ, ಕುಮಾರಿ, ಹಾವು, ಹೂವು, ಜೇಡ ಮತ್ತು ಭೃಂಗಿಗೆ ಸೇರುತ್ತದೆ. ದತ್ತ ಪಾದುಕ. ದತ್ತಾತ್ರೇಯನು ಪ್ರತಿದಿನ ಬೆಳಿಗ್ಗೆ ಕಾಶಿಯಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದನೆಂಬ ನಂಬಿಕೆಯಿದೆ. ಅದಕ್ಕಾಗಿಯೇ ಕಾಶಿಯ ಮಣಿಕರ್ಣಿಕಾ ಘಾಟ್ನ ದತ್ತ ಪಾದುಕೆಯು ದತ್ತ ಭಕ್ತರ ಆರಾಧನೆಯ ಸ್ಥಳವಾಗಿದೆ. ಇದಲ್ಲದೆ ಮುಖ್ಯ ಪಾದುಕಾ ಸ್ಥಳವು ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಗಾಣಗಾಪುರದಲ್ಲಿದೆ. ದೇಶದೆಲ್ಲೆಡೆ ದತ್ತಾತ್ರೇಯನನ್ನು ಗುರುವಾಗಿ ಪೂಜಿಸಲಾಗುತ್ತದೆ ಮತ್ತು ಅವರ ಪಾದುಕೆಯನ್ನು ನಮಿಸಲಾಗುತ್ತದೆ. ಗುರುಪಥ. ತ್ರಿಪುರ ರಹಸ್ಯದಲ್ಲಿ ದತ್ತ, ಭಾರ್ಗವ ಸಂವಾದ ರೂಪದಲ್ಲಿ ಆಧ್ಯಾತ್ಮಿಕತೆಯ ನಿಗೂಢ ರಹಸ್ಯಗಳನ್ನು ಬೋಧಿಸಲಾಗುತ್ತದೆ. ದತ್ತಾತ್ರೇಯನನ್ನು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅವನ ಮೇಲೆ ಅವತಾರ ಚರಿತ್ರೆ ಮತ್ತು ಗುರುಚರಿತ್ರೆ ಎಂಬ 2 ಗ್ರಂಥಗಳಿವೆ. ಇವುಗಳನ್ನು ವೇದಾಂತವೆಂದು ಪರಿಗಣಿಸಲಾಗಿದೆ. ಇದನ್ನು ರಚಿಸಿದವರು ಯಾರು ಎಂಬುದು ತಿಳಿದಿಲ್ಲ. ಮಾರ್ಗಶೀರ್ಷ ಶುದ್ಧ ಸಪ್ತಮಿ ದಿನದಿಂದ ಮಾರ್ಗಶೀರ್ಷ ಚತುರ್ದಶಿಯವರೆಗೆ ಅಂದರೆ ದತ್ತ ಜಯಂತಿಯವರೆಗೂ ದತ್ತ ಭಕ್ತರು ಗುರುಚರಿತ್ರೆ ಪಠಿಸುತ್ತಾರೆ. ಇದು 53 ಅಧ್ಯಾಯಗಳಲ್ಲಿ ಒಟ್ಟು 7491 ಸಾಲುಗಳನ್ನು ಹೊಂದಿದೆ. ಇದು ದತ್ತಾತ್ರೇಯರ ಅವತಾರ ಸ್ವರೂಪವಾದ ಶ್ರೀಪಾದವಲ್ಲಭ ಮತ್ತು ಶ್ರೀನರಸಿಂಹ ಸರಸ್ವತಿಯ ಅದ್ಭುತ ಕಾಲಕ್ಷೇಪ ಮತ್ತು ಪವಾಡಗಳನ್ನು ವಿವರಿಸುತ್ತದೆ. ತಪೋಭೂಮಿ. ಶ್ರೀಪಾದವಲ್ಲಭ, ನರಸಿಂಹ ಸರಸ್ವತಿ, ಸ್ವಾಮಿ ಸಮರ್ಥ ಮತ್ತು ಮಾಣಿಕ ಪ್ರಭು ದತ್ತಾತ್ರೇಯರ ಅವತಾರಗಳೆಂದು ನಂಬಲಾಗಿದೆ. ವಿಶೇಷವಾಗಿ ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕದಲ್ಲಿ ದತ್ತ ಪಂಥದ ಪ್ರಭಾವ ಹೆಚ್ಚಾಗಿರುತ್ತದೆ. ಸಿದ್ಧಶ್ರೀ ಕ್ಷೇತ್ರ ನೃಸಿಂಗವಾಡಿ ದೇವಸ್ಥಾನದಲ್ಲಿ ದತ್ತ ಜಯಂತಿಯನ್ನು ರಾಜ್ಯದ ಎಲ್ಲಾ ಜನರು ಒಗ್ಗೂಡಿ ಆಚರಿಸುತ್ತಾರೆ. ಈ ಪ್ರದೇಶವನ್ನು ದತ್ತ ಭಗವಾನರ ತಪೋಭೂಮಿ ಎಂದು ಪರಿಗಣಿಸಲಾಗಿದೆ. 3 ಶಕ್ತಿಗಳನ್ನು ಒಳಗೊಂಡಿದೆ. ದತ್ತಾತ್ರೇಯನಲ್ಲಿ ಈ 3 ರೂಪಗಳು ದೇವರು, ಗುರು ಮತ್ತು ಶಿವನ ಸ್ವರೂಪಗಳು ಸೇರಿವೆ. ಆದ್ದರಿಂದ ಅವರನ್ನು ಪರಬ್ರಹ್ಮಮೂರ್ತಿ ಸದ್ಗುರು ಮತ್ತು ಶ್ರೀ ಗುರುದೇವ ದತ್ತ ಎಂದು ಕರೆಯುತ್ತಾರೆ. ದತ್ತಾತ್ರೇಯನನ್ನು ಶೈವರು ಶಿವನ ಅವತಾರವೆಂದು, ವೈಷ್ಣವರು ವಿಷ್ಣುವಿನ ಅವತಾರವೆಂದು ಪರಿಗಣಿಸುತ್ತಾರೆ.